ಕಾಮಧೇನವೇ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುನ್ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ಶೋಭನ ಕಾರ್ಯಕ್ರಮ ಇದು 32ನೇ ವರ್ಷ ಅಂತ ಬೋರ್ಡ್ ಹಾಕಿದ್ದಾರೆ. 32 ನಮ್ಮ ಸಿದ್ಧಾಂತದಲ್ಲಿ ಭಾಳ ಮುಖ್ಯವಾದದ್ದು. ಅದು 32 ಅಂದರೆ ನಮ್ಮ ವಾಯುದೇವರ ಲಕ್ಷಣ, ಹಾಗೆ ನಾವು ಹೇಳ್ತೇವಲ್ಲ ಪೂರ್ಣ ಲಕ್ಷಣ ಅಂತ. 32ನೇ ಕಾರ್ಯಕ್ರಮ ಕುಷ್ಟಗೀರು ಯಾಕೆ ಹಾಕಬೇಕು? ನೀವು ಯೋಚನೆ ಮಾಡಿ. ಎಷ್ಟೋ ಊರಿಗೆ ಹೋಗಿದ್ದಾರೆ, ಈ ಕುಷ್ಟಗೀರು ಯಾಕೆ ಹಾಕಿರಬೇಕು ಅಂತ ತೋರಿತ್ತು ನನಗನ್ನಿಸಿತು. ನೋಡಿ, ಇಲ್ಲಿಂದ ಭಾಳ ಸಮೀಪ ಇರೋದು ಯಾರು ಅಂದರೆ ಮಾದನೂರು ವಿಷ್ಣು ತೀರ್ಥರು ಅಲ್ಲ. ವಿಷ್ಣು ತೀರ್ಥರಿಗೆ ಗುರುಗಳು, ಅವರು ತನ್ನ ಗುರುಗಳು ಬೇಕು ಅಂತ ಎಲ್ಲಿ ಮಂತ್ರಾಲಯದಲ್ಲಿ ರಾಯರನ್ನ ಸೇವೆ ಮಾಡಿ ಆಮೇಲೆ 5 ಆಚಾರದಲ್ಲಿ ಅವ್ರು ಪಾಠ ಕಲ್ತ್ಕೊಂಡ್ರಂತೆ. ಅವ್ರಿಗೆ ಗುರುಗಳು ರಾಯರಿಗೆ ಎಷ್ಟು ಸಂಬಂಧ ಇದೆ ನೋಡ್ರಿ. ಅದು ಮಾತ್ರ ಅಲ್ಲ, 5 ಆಚಾರು ರಾಯರ ಸೇವೆ ಮಾಡಿ ಇಂಥ ಆಗ ಅವರು ಜಯತೀರ್ಥಂದ ಹೆಸರು, ಜಯತೀರ್ಥಾಚಾರ್ಯನ ಶಿಷ್ಯರನ್ನು ಕೊಟ್ಟಿದ್ದಾರಂತ. ಸೊ ನಮ್ಮ ವಿಷ್ಣು ತೀರ್ಥರಿಗೂ ರಾಘವೇಂದ್ರರಿಗೂ ಭಾಳ ತುಂಬ ಒಂದು ನೆಂಟಿದೆ. ಅದಕ್ಕೆ 32ನೇ ಸಪ್ತಾಗ ನಮ್ಮ ಮಾದನೂರು ವಿಷ್ಣು ತೀರ್ಥರಿಗೆ ಭಾಳ ಸಮೀಪ ಕುಷ್ಟಗಿರಿ ಆತ ಇದೆ ಎಂಬಲ್ಲಿ ತುಂಬ ಸಂತೋಷ ನಾವು ಹೇಳಬೇಕಾಗಿದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೆವು. ಲಕ್ಷ್ಮೀ ಶೋಭನ ಅಂದರೆ ವಾದಿರಾಜರು ಅವರು ರಚನೆ ಮಾಡಿಕೊಟ್ಟ ಒಂದು ಅದ್ಭುತವಾದ ಒಂದು ಕೊಡುಗೆ. ನೋಡಿ, ಸಾವಿರಾರು ಪದಗಳಿದೆ. ಲಕ್ಷ್ಮೀ ಶೋಭನ ಪದ್ಯದಲ್ಲಿ ಏನಷ್ಟು ಮಹತ್ವ ಹಾಗೆಂದರೆ ಒಂದು ವಿಷಯ ಹೇಳುತ್ತಾನೆ. ಲಕ್ಷ್ಮೀ ಶೋಭನ ಅಂದರೆ ಅದು ಸಂಜೀವಿನಿ ಮಂತ್ರ ಥರ. ಅದು ಏನು ಕೇಳಿದರೂ ಕೊಡುವ ಒಂದು ಅದ್ಭುತವಾದ ಒಂದು ಪದ್ಯ ಯಾವುದು ಅಂದರೆ ಅದು ಲಕ್ಷ್ಮೀ ಶೋಭನ ಪದ್ಯ. ಇಟ್ಕೊಳ್ರಿ, ಏನು ಬೇಕಾದ್ರೆ ಕೇಳ್ರಿ ನೀವು. ಅಂಥ ಒಂದು ಅದ್ಭುತವಾದ ಶಕ್ತಿಯನ್ನು ತುಂಬಿಸಿಟ್ಟಿದ್ದಾರೆ ಇಲ್ಲಿ ವಾದಿರಾಜರು. ಜಾತಕ್ಕೆ ಬೇರೆ ಪದ್ಯಕ್ಕೆ ಇಲ್ಲವಾ ಕೇಳಬಹುದು ನೀವು. ಇದು ಯಾಕೆಂದರೆ ಲಕ್ಷ್ಮೀ ಶೋಭನ ಪದ್ಯದಲ್ಲಿ ವಾದಿರಾಜರು ಹೇಳ್ತಾ ಇದ್ದಾರೆ, ಇಂದು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದ ನೆನೆಸುವ. ಯಾವಾಗ ರಚನೆ ಮಾಡಿದ ಪದ್ಯ ಇದು? ವಾದಿರಾಜರು ತಾನು ಕನಸಿನಲ್ಲಿ ಅವ್ರು ಕನಸು ಕಂಡ್ರ. ನಮ್ಮಂಥವ್ರಲ್ಲ ಅವರು ಧ್ಯಾನವೇ ಅವರಿಗೆ. ನಮ್ಮಂಥವರಿಗೆ ಕನಸು, ನಿದ್ದೆ, ಆಲಸ್ಯ ಇಲ್ಲ ಬರಬೇಕು. ಹಾಗೆ ಇರೋರಲ್ಲ ನಮ್ಮ ವಾದಿರಾಜ ರುಜುಗಣಿಸ್ತರು. ಅವರು ಧ್ಯಾನದಲ್ಲಿ ಭಗವಂತ ಲಕ್ಷ್ಮೀನಾರಾಯಣನ ಕಂಡರು. ಲಕ್ಷ್ಮೀನಾರಾಯಣ ಹೇಳಿದಂತೆ, ಏನು ಹೇಳಿದ? ನನ್ನನ್ನು ಕೊಂಡಾಡು ಅಂತ. ತಾನು ಭಗವಂತ ಮುಂದೆ ನಿಂತಿದ್ದಾನ. ಆಗ ಹೇಳಿದ ಪದ್ಯ ಯಾವುದು ಅಂದರೆ ಲಕ್ಷ್ಮೀ ಶೋಭನ ಪದ್ಯ. ಆಗ ಭಗವಂತನ ನೋಡುತ್ತಾ ಹೇಳಿದ ಪದ್ಯ. ಅದರಿಂದ ಅದಕ್ಕೆ ಅದ್ಭುತವಾದ ಶಕ್ತಿ ಇದೆ. ಆಮೇಲೆ ಇದು ಯಾವಾಗ ಹೇಳಿದರು ನಮ್ಮೆಲ್ಲರಿಗೂ ಗೊತ್ತಿದೆ. ಅರಸಪ್ಪ ನಾಯಕ ಅಂತ ಒಂದು ನಾಯಕ, ಅವರ ಮಗಳ ಮದುವೆ. ಆ ಮದುವೆ ಮಂಟಪದಲ್ಲಿ ಹಳೆಯ ಮೃತ ಆದ. ಆಗ ಎಲ್ಲರೂ ಏನು ಮಾಡೋದು ಕೇಳಿದರು. ಆಗ ಎಲ್ಲರೂ ವಾದಿರಾಜರಲ್ಲಿ ಹೋದರು ಅಂತ ಕಥೆನ ಕೇಳ್ತಾ ಇದ್ದೆವು. ಆಗ ಲಕ್ಷ್ಮೀ ಶೋಭನ ಪದ್ಯವನ್ನು ಅವರು ಹೇಳಿಕೊಟ್ರು ಅಂತ. ನೋಡಿ, ಈ ವಿಷಯ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ವಾದಿರಾಜರೆಂಥ ಮಹನೀಯರು ಅಂದರೆ ಒಂದು ಪದ್ಯವನ್ನು ಹೇಳಿಸಿ ಆ ಹಳೆಯನ್ನು ಬದುಕಿಸ್ಬೇಕು, ಈ ಒಂದು ಅವಶ್ಯಕತೆ ವಾದಿರಾಜರಿಗೆ ಇಲ್ಲ. ವಾದಿರಾಜ ಜೀವನ ಚರಿತ್ರೆ ನೋಡಿರಿ ಅಂದರೆ ಒಂದು ಡೆಲ್ಲಿ ಸುಲ್ತಾನ್ ಮಗನನ್ನು ಏನಿಲ್ಲದೆ ಬದುಕಿಸಿದ್ದಾರೆ. ನಿಮಗೆ ಆ ಕಥೆ ಗೊತ್ತಿರೋದು. ವಾದಿರಾಜ ಸಂಚಾರದಲ್ಲಿ ಹೋಗ್ತಾ ಇದ್ದರಂತೆ. ಎಲ್ಲಿ? ಆ ಡೆಲ್ಲಿ ಪ್ರಾಂತಕ್ಕೆ. ಅಲ್ಲಿ ಒಂದು ಡೂಮ್ ಥರ ಎತ್ತರಕ್ಕೊಂದು ಜಾಗ ಇತ್ತು. ಆ ಎತ್ತರಕ ಜಾಗದ ಮೇಲೆ ತನ್ನ ಪೂಜಾ ಪೆಟ್ಟಿನ ಇಟ್ಟರಂತೆ. ಇಟ್ಟ ತಕ್ಷಣ ಅಲ್ಲಿರೋರು ಓಡಿ ಬಂದರು. ಸ್ವಾಮಿ, ಅಪಚಾರ ಮಾಡಿದ್ರಿ. ನಿನ್ನೆ ಈ ಸುಲ್ತಾನ್ ಮಗ ಅವನ ಮೃತ ಆದ, ಅವನ ಸಮಾಧಿ ಇದು ಫ್ರೆಶ್ ಇದೆ ನೋಡಿ, ಅದರ ಮೇಲೆ ನೀವು ಪೂಜಾ ಪೆಟ್ಟಿ ಇಟ್ಟಿದ್ರಲ್ಲ, ಅಶುದ್ಧ ಆಯಿತು ಅಂದ್ರಂತೆ. ಆಗ ವಾದಿರಾಜರು ಅಂದ್ರಂತೆ, ನನ್ನ ಭಗವಂತ ಅಶುದ್ಧವಾದ ಪ್ರದೇಶದಲ್ಲಿ ಕೂಡೋವನಲ್ಲ. ಅವನು ಕೂತಿದ್ದಾನ ಅಂದರೆ ಅದು ಸಮಾಧಿ ಇಲ್ಲ. ಎಷ್ಟು ಗಟ್ಟಿ ಹೇಳ್ತಾರೆ ನೋಡ್ರಿ. ಹಾಗೆ ಎಲ್ಲರೂ ಹೇಳಿರಂತೆ, ಇಲ್ಲ ಸ್ವಾಮಿ, ನಾವೆಲ್ಲ ನೋಡಿದೆವು, ಸುಲ್ತಾನ್ ಬಂದು ಹತ್ತು ಹೋದ. ವಾದಿರಾಜರು ಅಂದ್ರಂತೆ, ಅವ ಮೃತ ಆಗಲ್ಲ,
ನನ್ನ ಭಗವಂತಲ್ಲಿ ಕೂತಿದ್ದಾನ ಅಂದ್ರಂತೆ. ಇದು ಸುಲ್ತಾನ್ ಕಿವಿಗೆ ಬಿತ್ತು. ಅವ ಬಂದ, ಎತ್ತಿ ನೋಡಿದರೆ ಯಾವ ಮಗನನ್ನು ಮಲಿಸಿದನೋ ಅವ ಎದ್ದು ಕೂತಂತ ಆ ಟೈಮ್ಲಿ. ವಾದಿರಾಜರು ಕೊಂಡಾಡ್ತಾರೆ, ವಾದಿರಾಜರನ್ನ ಸುಲ್ತಾನು ಎಷ್ಟು ಮಗನಿಯರು ನೀವಿರಬೇಕು ಅಂತ. ಅದಕ್ಕೆ ಕತೆ ಇರಲಿ. ಇದು ಯಾಕೆ ಹೇಳಿತು ಅಂದರೆ, ಏನೂ ಇಲ್ಲದೆ ಆ ಮಗನನ್ನು ಬದುಕಿಸಿದ ವಾದಿರಾಜರಿಗೆ, ಅರಸಪ್ಪ ನಾಯಕನ ಮಗಳಿಗೆ ಅವಳಿಗೆ ವೈದವ್ಯ ಬಂತು. ಬದುಕಿಸೋದು ಕಷ್ಟ ಅಲ್ಲ, ಯಾಕೆ ಹಾಗೆ ಮಾಡಲಿಲ್ಲ? ಹಾಗೆಂದರೆ ನಮ್ಮಂಥವರಲ್ಲ. ಲಕ್ಷ್ಮೀ ಶೋಭನ ಪದ್ಯವನ್ನು ಇಂಥ ಕುಷ್ಟಗಿಯಲು ಬಂದು ಹೇಳಬೇಕು. ಒಂದೊಂದು ಕಾರ್ಯಕ್ರಮದಲ್ಲಿ ಪ್ರತಿ ದಿವಸ ಹೇಳಬೇಕು, ನಾವು ಫಲವನ್ನು ಪಡೆಯಬೇಕು. ಅದರಿಂದ ಒಂದು ಲಕ್ಷ್ಮೀ ಶೋಭನ ಅಂತ ದೀರ್ಘವಾದ ಒಂದು ಕನ್ನಡ ಕೃತಿಯನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಈಗ ಹೇಳಿ, ಸಂಕಟ ಬಂದರೆ ವೆಂಕಟರಮಣ, ಕಷ್ಟ ಬಂದರೆ ಭಗವಂತನ ಕೇಳಬೇಕು. ಇಬ್ಬರಿದ್ದಾರೆ, ಎರಡು ರೀತಿ. ಸಂಕಟ ಬಂದರೆ ವೆಂಕಟರಮಣ, ಸಂಕಟ ಬಂದರೆ ವೆಂಕಟರಮಣ ಬೊಯ್ಯೋದು, ಎರಡು ರೀತಿ ಇದೆ. ಭಗವಂತ ನೀನೇ ಮಾಡಿದಿ, ನಾವು ಎಲ್ಲ ಎಷ್ಟು ಒಳ್ಳೆಯದು ಮಾಡಿದೆ ನಿನಗೆ, ಇಷ್ಟು ಅಭಿಷೇಕ ಮಾಡಿದೆ, ಇಷ್ಟು ಅರ್ಚನೆ ಮಾಡಿದೆ, ಇಷ್ಟು ಪ್ರದಕ್ಷಿಣೆ ನಮಸ್ಕಾರ ಮಾಡಿದೆ, ನಂಗೆ ನೀ ಕಷ್ಟ ಕೊಟ್ಟಿಲ್ಲ. ಇದು ಒಂದು ರೀತಿ. ಇನ್ನೊಂದು ರೀತಿ, ಅಪ್ಪ ಸ್ವಾಮಿ ನನ್ನ ಕಷ್ಟವನ್ನು ಬಿಡಿಸು ಅಂತ ಕೇಳೋ ರೀತಿ. ವಾದಿರಾಜರು ಲಕ್ಷ್ಮೀ ಶೋಭನದ ಮೂಲಕ ನಮಗೊಂದು ಮಾರ್ಗವನ್ನು ಕೊಟ್ಟಿದ್ದಾರೆ. ಕಷ್ಟ ಬಂದರೆ ನಾವು ಏನು ಮಾಡಬೇಕು? ಆ ಅರಸಪ್ಪ ನಾಯಕನಿಗೆ ಅವನ ಹಳೆಯ ಮೃತ ಆದ, ಅವನಿಗೆ ಕಷ್ಟ ಬಂತು, ಏನು ಮಾಡಬೇಕು? ವಾದಿರಾಜರನ್ನು ಕೇಳಿದರು, ಸ್ವಾಮಿ ಹೇಗ ನನ್ನ ಕಾಪಾಡಿಸಿಬಿಡು. ಆಗ ವಾದಿರಾಜರು ಈ ಭೂಲೋಕದಲ್ಲಿ ಕಷ್ಟಪಡುವ ಜನಗಳಿಗೆ ಅವರಿಗೆ ಒಂದು ಮಾರ್ಗದರ್ಶನ ಮಾಡಬೇಕು. ಆಗ ಏನು ಮಾಡಬೇಕು? ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಂಬೆ, ಇದೇ ಅವರು ಸ್ಟಾರ್ಟ್ ಮಾಡಿದ್ದು. ಮೊದಲು ಪಲ್ಲವಿ, ಅದನ್ನು ಹೇಳೋಣ. ಆಮೇಲೆ ಮೊದಲು ಭಗವಂತನ ಪಾದಾರವಿಂದಕ್ಕೆ ನಮಸ್ಕಾರ ಮಾಡು, ನಿನ್ನ ಕಷ್ಟ ಎಲ್ಲ ಪರಿಹಾರ ಆಗತ್ತೆ. ಹೇಗೆ ನಮಸ್ಕಾರ ಮಾಡಬೇಕು? ಶರಣೆಂಬೆ, ಶರಣಾಗತಿ ಆಗ್ತಾನೆ, ನನ್ನ ಕಷ್ಟನ ಬಿಡುಗಡೆ ಮಾಡು. ಹೀಗೆ ಭಗವಂತನ ಸ್ತೋತ್ರ ಮಾಡಬೇಕು ಅಂತ ಮಾರ್ಗವನ್ನು ತೋರಿಸಿಕೊಟ್ಟ ಪದ್ಯ ಯಾವುದು ಅಂದರೆ ಅದು ಲಕ್ಷ್ಮೀ ಶೋಭನ ಪದ್ಯ. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಂಬೆ. ಮೊದಲು ಪಲ್ಲವಿ ಯಾವುದು? ಶೋಭನವೆನ್ನಿರೆ ಸುರರೊಳು ಸೊಬಗನಿಗೆ. ನೋಡಿ, ಪಲ್ಲವಿಯಲ್ಲಿ ಒಂದೊಂದು ರೀತಿ ಎಲ್ಲ ವಿಷಯವನ್ನು ಇಟ್ಟಿದ್ದಾರೆ ವಾದಿರಾಜರು. ನೀವು ಯೋಚನೆ ಮಾಡಿ, ಈ 4 ಲೈನ್ ಇದೆ ಪಲ್ಲವಿ. ಆ 4 ಲೈನ್ ಪಲ್ಲವಿಯಲ್ಲಿ ಶೋಭನವೆನ್ನಿರೆ ಸುರರೊಳು ಶುಭಗನಿಗೆ ಹೇಳುವಾಗ ಅದು ಯಾರೋ ಅಲ್ಲ. ಯಾರಿಗೆ ನಾವು ಸ್ತೋತ್ರ ಮಾಡಬೇಕು ಅಂದರೆ ನಮ್ಮ ಒಳಗಿರುವ ಭಗವಂತನನ್ನು ಸ್ತೋತ್ರ ಮಾಡಿರಿ. ಯಾಕೆಂದರೆ ಇದು ರಾಯರ ಸಪ್ತಾಹ ಉತ್ಸವ. ರಾಯರು ಅದ್ಭುತವಾಗಿ ಗ್ರಂಥಗಳು, ಸಾವಿರಾರು ಗ್ರಂಥಗಳು ಬರೆದಿದ್ದಾರೆ. ಅದು ಒಂದು ಪುಟ್ಟ ಗ್ರಂಥದಲ್ಲಿ ಹೇಗೆ ಯೋಗ ಮಾಡಬೇಕು, ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ನಿಜವಾಗಿ ನಾವೆಲ್ಲ ತಿಳಿಯಬೇಕಾದ ಗ್ರಂಥ ಅದು. ರಾಯರ ಸಣ್ಣ ಗ್ರಂಥ. ಅದರಲ್ಲಿ ಯೋಗಾಸನ, ಪ್ರಾಣಾಯಾಮ ಆ ರೀತಿನ ಹೇಳಿಕೊಟ್ಟು ನಾವು ಧ್ಯಾನವನ್ನು ಹೇಗೆ ಮಾಡೋದು ಹೇಳಿಕೊಟ್ಟಿದ್ದಾರೆ. ಇದು ರಾಯರ ಗ್ರಂಥ. ಅದು ರಾಘವೇಂದ್ರ ಸಪ್ತಾಹ ಅಂತಲೇ ಹೇಳ್ತಾ ಇದ್ದೆವು. ಅದು ಹೇಗೆಂದರೆ ಧ್ಯಾನದಲ್ಲಿ ನಮ್ಮ ಹೃದಯದಲ್ಲಿ ಭಗವಂತನ ಹೇಗೆ ಕೂಡಿಸಬೇಕು ಇದನ್ನು ತೋರಿಸಿಕೊಟ್ಟಿದ್ದಾರೆ ರಾಯರು. ಅದನ್ನು ಒಂದು ಮಾತು ಹೇಳುತ್ತಾರೆ, ನಮ್ಮ ಒಳಗಿರೋ ಪರಮಾತ್ಮನ ಚಿಂತನೆ ಮಾಡಿ ಆ ಪರಮಾತ್ಮನ ರೂಪವನ್ನು ಹೇಗೆ ಚಿಂತನೆ ಮಾಡಬೇಕು. ಏನು ಹೆಸರು ಅಂದರೆ ನರಸಿಂಹ ಅಂತ ಕೊಟ್ಟಿದ್ದಾರೆ. ನಮ್ಮ ಹರಿಕಥಾಂಸಲ್ಲಿ ನೋಡ್ತೇವೆ ನಾವು, ನರಸಿಂಹ, ಜ್ವರಹರ ನರಸಿಂಹ ನಮ್ಮ ದೇಹದ ಒಳಗೆ ಎಷ್ಟು ಲಕ್ಷಾದಿ ರೂಪದಲ್ಲಿ ಇದ್ದಾನ ನೋಡ್ತಾ ಇದ್ದೆವು. ಸೊ ನರಸಿಂಹ ಅವನ ಹೆಸರು, ಅವನ ಹೆಸರೇ ಕೃಷ್ಣ, ಅವನ ಹೆಸರೇ ಹರಿ. ಈ 3 ಹೆಸರು ಇಟ್ಟುಕೊಂಡು ಅವನೇ ಬಿಂಬರೂಪಿಯಾಗಿದ್ದಾನ ಅಂತ ತೋರಿಸಿಕೊಟ್ಟಿದ್ದಾರೆ ನಮ್ಮ ರಾಯರು. ಅದನ್ನೇ ಲಕ್ಷ್ಮೀ ಶೋಭನ ಪದ್ಯಕ್ಕದ ಆಧಾರ ನಮ್ಮ ರಾಯರು ಹೇಳಿದ್ದಕ್ಕೆ. ನೀವು ಪಲ್ಲವಿ ನೋಡ್ರಿ, ಶೋಭನವೆನ್ನಿರೆ ಸುರರೊಳು ಸುಭಗನಿಗೆ, ಕೃಷ್ಣನ ನೆನೆಸ್ರಿ. ಶೋಭನವೆನ್ನಿರೆ ಸುಗುಣನಿಗೆ, ನಾವು ಸುಗುಣ ಹಾಗೆ ಅಂತ ಹೇಳಿದರೆ ಹರಿ. ಹರಿ ಅಂದರೆ ಅವನ ಸೃಷ್ಟಿ ಸ್ಥಿತಿ ಮಾಡೋ ಅವನ ಹೆಸರು ಬರ್ತಾ ಇರುತ್ತೆ.
ಶೋಭನವೆನ್ನಿರೆ ತ್ರಿವಿಕ್ರಮರಾಯಗೆ ನರಸಿಂಹರೂಪಿ ಪರಮಾತ್ಮನ ಸ್ಮರಣ ಮಾಡಿರಿ. ಶೋಭನವೆನ್ನಿರೆ ಸುರಪ್ರಿಯಗೆ. ಹೀಗೆ ಈ ಪಲ್ಲವಿಯನ್ನು ಹೇಳುವಾಗ ನಮ್ಮ ಹೃದಯದಲ್ಲಿ ಭಗವಂತನನ್ನು ಚಿಂತನೆ ಮಾಡುವ ಕ್ರಮವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೀಗ ಲಕ್ಷ್ಮೀ ಶೋಭನ ಪದ್ಯವನ್ನು ಪ್ರಾರಂಭ ಮಾಡೋಣ. ಎಲ್ಲ ನೆಟ್ಟಗೆ ಕೂತ್ಕೊಳ್ರಿ. ತುಂಬ ಟಯರ್ಡಾಗಿದೆ, ಒಪ್ಕೊತಾನೆ. ಅದು ಊಟ ಮಾಡಿ ರೆಸ್ಟ್ ಕೊಡದೆ ಕೂರಿಸಿದ್ದಾರೆ. ಇದ್ದರೂ ಈ ಅವಕಾಶ ಸಿಗೋದಿಲ್ಲ. ಲಕ್ಷ್ಮೀ ಶೋಭನ ಪದ್ಯಕ್ಕೆ ಅದು ಸಾಮೂಹಿಕವಾಗಿ ಹೇಳಿದೆವು ಅಂದರೆ ಅದು ಅದ್ಭುತವಾದ ಶಕ್ತಿಯನ್ನು ಕೊಡುತ್ತೆ. ಅದರಿಂದ ನೆಟ್ಟಗೆ ಕೂತ್ಕೊಳ್ರಿ. ನಮ್ಮ ಹೃದಯ ಕಮಲದಲ್ಲಿ ಭಗವಂತನ ಧ್ಯಾನ ಮಾಡುವ ಒಂದು ಚಿಂತನೆ ಮಾಡೋಣ. ಇದು ನಾವು ಯಾರೂ ಹೇಳಿದ್ದಲ್ಲ, ನಾವು ವಾದಿರಾಜರು ಹೇಳಿಕೊಟ್ಟಿದ್ದಾರೆ, ಎಲ್ಲ ದಾಸರುಗಳು ಹೇಳಿಕೊಟ್ಟ ಮಾರ್ಗ ಅದು. ಅದರಿಂದ ಅಷ್ಟದಳ ಕಮಲ ನಮ್ಮ ಹೃದಯದಲ್ಲಿ ಇದಂತೆ. ಇದನ್ನು ನೀವು ಮಖಸುಳಾದಿ ಎಲ್ಲ ನೋಡಿದರೆ ನಮ್ಮ ದೇಹದ ಒಳಗೆ 14 ಲೋಕ ಇದೆಲ್ಲ ಬೇಡ, ಅಷ್ಟನ್ನು ಹೇಳಿಲ್ಲ ನಿಮಗೆ, ಯಾರು ಯೋಚನೆ ಮಾಡೋದು ಬೇಡ. ಹೃದಯ ಕಮಲದಲ್ಲಿ ಅಷ್ಟದಳ ಇದೆ, 8 ದಳ ಕಮಲ. ಆ 8 ದಳ ಕಮಲದಲ್ಲಿ ಭಗವಂತನನ್ನು ಚಿಂತನೆ ಮಾಡಬೇಕು. ಹೇಗೆ ಚಿಂತನೆ ಮಾಡಬೇಕು ಅದನ್ನು ಹೇಳ್ತಾರೆ. ಅದನ್ನು ವಾದಿರಾಜರು ಕೊಡ್ತಾರೆ. ಚಿನ್ಮಯವೆನಿಪ ನಿಮ್ಮ ಮನೆಗಳಲ್ಲಿ ಜ್ಯೋತಿರ್ಮಯವಾದ ಪದ್ಮದಲ್ಲಿ. ಆಗ ಪದ್ಮಗಳು ಹೇಗಿರಬೇಕು? ಚಿನ್ಮಯವಾಗಿರಬೇಕು. ಆಗ ಚಿಂತನೆಯನ್ನು ಮಾಡಿ. ಅದರ ಮೇಲೆ ಸೂರ್ಯಮಂಡಲ, ಚಂದ್ರಮಂಡಲ, ಅಗ್ನಿಮಂಡಲ 3 ಮಂಡಲಗಳಿದಂತೆ. ಅದರ ಮೇಲೆ ವಿಶಾಲವಾದ ಒಂದು ಪ್ರದೇಶ ಇದಂತೆ. ಅದರಲ್ಲಿ 100 ಕಂಬದ ತೇರಿದಂತೆ ರಥ. ನಾವು ಹೇಳಿದ್ದಿಲ್ಲ, ಇದು ಶೇಷದಾಸರು ಕೊಟ್ಟದ್ದಿದು. 100 ಕಂಬದ ತೇರು. ಆ ರಥದ ಒಳಗೆ ಮುತ್ತು ರತ್ನಗಳಿಂದ ಕೆತ್ತಿಸಿದ ಹಸೆಯ ನವರತ್ನ ಮಂಟಪದಿ ಪಸರಿಸಿ. ಅದರ ಒಳಗೆ ನಾವೇನು ಮಾಡಬೇಕು? ಮುತ್ತು ರತ್ನಗಳಿಂದ ಕೆತ್ತಿಸಿದ ಒಂದು ಹಸನ್ಮಣೆಯನ್ನು ಹಾಕಿರಿ. ಆ ಹಸನ್ಮಣೆಯಲ್ಲಿ ಲಕ್ಷ್ಮೀನಾರಾಯಣನ ಅಲ್ಲಿ ಕುಳ್ಳಿರಿಸ್ರಿ. ಭಗವಂತ ನಾವು ಕರೆದರೆ ಗ್ಯಾರಂಟಿ ಬರ್ತಾನೋ, ನಾವು ಅವನ್ನ ಕರೆಯಲ್ಲ. ನಾವು ಬೇರೆ ಎಲ್ಲರೂ ಜಾಗ ಕೊಡ್ತೇವೆ ನಮ್ಮ ಮನಸ್ಸಿನಲ್ಲಿ. ಅವನಿಗೆ ಮಾತ್ರ ನೋ ಎಂಟ್ರಿ ಹಾಕಿದ್ದೆವು. ನಮಗೆ ಯಾವಾಗ ಕಾರ್ಯ ಆಗಬೇಕೋ ಅವ ATM ಮೆಷಿನ್ ಥರ ನಾವು ಹೋಗಬೇಕು, ಅವನು ರೂಪ ಕೊಡಬೇಕು, ಆ ಕರೆನ್ಸಿ ಕೊಟ್ಟರೆ ನಿಮಗೆ ಬೇಕು. ಅಂಥ ಥರ ಭಗವಂತನ ನಾವು ಟ್ರೀಟ್ ಮಾಡಿದರೆ ಭಗವಂತ ಹಾಗಲಾವುದು ನನ್ನ ಜೊತೆಗೆ ಬನ್ನಿರಿ ಅಂತಾನು. ಭಗವಂತ ಕರುಣಾಮಯಿ ಭಗವಂತ. ಆ ಕರುಣಾ ಪೂರ್ಣವಾದ ಭಗವಂತನನ್ನು ನಮ್ಮ ಹೃದಯ ಕಮಲದಲ್ಲಿ ಧ್ಯಾನ ಮಾಡಿರಿ. ಅವನ ಆ ಹಸನ್ಮನೆ ಮೇಲೆ ಕೂಡಿಸಿರಿ. ಒಂದು ರೂಪದಲ್ಲಿ ಲಕ್ಷ್ಮೀದೇವಿ ಭಗವಂತನ ತೊಡೆಯ ಮೇಲೆ ಕೂತಿದ್ದಾಳಂತೆ. ನಿಮ್ಮ ಮನಸ್ಸಿನಲ್ಲಿ ಈ ಚಿತ್ರವನ್ನು ತಗೊಂಡು ಬನ್ನಿರಿ. ಅವನ ಹಸನ್ಮುಖನಾಗಿದ್ದಾನ, ಮಂದಹಾಸ ವದನನಾಗಿದ್ದಾನ. ಅವನ ವಿಶಾಲವಾದ ನೇತ್ರಗಳು, ಅರಳಿದ ಕಣ್ಣುಗಳು. ಅವನು ಭಕ್ತರನ್ನು ನೋಡಿ ಆನಂದಭರಿತನಾಗಿದ್ದಾನಂತೆ. ಅಂಥ ಭಗವಂತನನ್ನು ನಮ್ಮ ಹೃದಯ ಕಮಲದಲ್ಲಿ ನಾವು ಸ್ಮರಣೆ ಮಾಡೋಣ. ಅವನ ಮೊದಲು ಹೃದಯ ಕಮಲದಲ್ಲಿ ಧ್ಯಾನ ಮಾಡಿ ಕೂಡಿಸಿ ಇಟ್ಟುಕೊಂಡು ಲಕ್ಷ್ಮೀ ಶೋಭನ ಪದ್ಯವನ್ನು ಹೇಳೋಣ. ಅದು ಮುಖ್ಯ. ಏನೋ ಲಕ್ಷ್ಮೀ ಶೋಭನ ಪದ್ಯ ಆರಂಭ ಆಗತ್ತೆ, 112 ಪದ್ಯ ಆಗುತ್ತೆ, ಅದು ಮುಗಿಯುತ್ತೆ. ಇವತ್ತಿನ ಕೆಲಸ ಮುಗೀತು. ಅವ್ರು ಕೊಟ್ಟಿದ್ದಾರೆ, ಲಕ್ಷ್ಮಿಯನ್ನು ಕೊಟ್ಟಿದ್ದಾರೆ, ಮನೆಗೆ ತೊಗೊಂಡೋಗೋಣ ಅಂತ. ಹಾಗ ಅಲ್ಲ ಪದ್ಯಗಳು. ಒಂದೊಂದು ಪದ್ಯ ಹೇಳುವಾಗಲೂ ನಮ್ಮ ಹೃದಯ ಆ ಭಗವಂತನ ಧ್ಯಾನ ಮಾಡಬೇಕು. ಅಷ್ಟಕ್ಕೆ ನಾವು ಅನುಸಂಧಾನ ಮಾಡಿದೆವು ಅಂದರೆ ಭಗವಂತ ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವಲ ಕುಮಿ ರಮಣ ಅವಾಗೆಲ್ಲ ಗುರುವ. ಅದರಿಂದ ಆಗ ಚಿಂತನೆಯನ್ನು ಮಾಡೋದಕ್ಕೆ ಅಭ್ಯಾಸ ಮಾಡೋಣ. ಅದಕ್ಕೆಲ್ಲ ಅಭ್ಯಾಸ ಮಾಡೋಕ್ಕೊಂದು ಪ್ಲ್ಯಾಟ್ಫಾರ್ಮ್ ಯಾವುದು ಅಂದರೆ ಈ ರಾಘವೇಂದ್ರ ಸಪ್ತಾಹ. ಇದನ್ನು ಅಭ್ಯಾಸ, ಯಾಕಂದರೆ ಪಂಡಿತರ ಉಪನ್ಯಾಸ, ಸ್ವಾಮಿಗಳ ಉಪನ್ಯಾಸ ಕೇಳ್ತಾ ಇರ್ತೇವೆ. ಅದು ನಮ್ಮ ಮನಸ್ಸನ್ನು ಶುದ್ಧ ಮಾಡಿದೆ. ಈಗ ನಾವು ಈ ಧ್ಯಾನವನ್ನೆಲ್ಲ ಅಭ್ಯಾಸ ಮಾಡಿದರೆ ಭಗವಂತ ಹೃದಯ ಕಮಲದ ಕೂಡ್ತಾನ. ಅದನ್ನಿಟ್ಟುಕೊಂಡು ಎಲ್ಲರಿಗೆ ಸ್ಟ್ರೈಟಾಗಿ ಕೂತ್ಕೊಂಡು ಶ್ರೀಕೃಷ್ಣಾಯ ನಮಃ ಒಂದು 10 ಸಲ ಎಲ್ಲರೂ ಸೇರಿ ಹೇಳೋಣ. ಆಮೇಲೆ ಲಕ್ಷ್ಮೀ ಶೋಭನ ಪದ್ಯವನ್ನು ಹೇಳೋಣ. ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ,
ಶ್ರೀಕೃಷ್ಣಾಯ ನಮಃ 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 ಶ್ರೀಕೃಷ್ಣಾಯ ನಮಃ. ಶೋಭನವೆನ್ನೀರೆ ಸುರರೊಳ್ಳು ಶುಭಗನಿಗೆ ಶೋಭನವೆನ್ನೀರೆ ಸುಗುಣನಿಗೆ ಶೋಭನವೆನ್ನಿ ತ್ರಿವಿಕ್ರಮರಾಯಗೆ ಶೋಭನವೆನ್ನೀರೆ ಸುರಪ್ರಿಯಗೆ ಶೋಭಾನೆ. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿ ವಾಹನ ಗೆರಗುವೆ ಪಕ್ಷಿ ವಾಹನ ಗೆರಗುವೆ ಅನುದಿನ ರಕ್ಷಿಸಲಿ ನಮ್ಮ ವಧುವರರ ಶೋಭಾನೆ. ನಾವು ಪದ್ಯಗಳು ಹೇಳ್ತಾ ಇರ್ತೇವೆ. ನಿಮಗೆ ಯಾವುದಾದ್ರು ಪದ್ಯಕ್ಕೆ ಅರ್ಥ ಬೇಕು ಅಂತೇಳಿದರೆ ಯಾರು ಬೇಕಾದ್ರೂ ಹ್ಯಾಂಡ್ಸ್ ರೈಸ್ ಮಾಡಿ ಅದಕ್ಕೆ ಅರ್ಥ ಚಿಂತನೆಯನ್ನು ಮಾಡೋಣ. ಎಲ್ಲ ಪದ್ಯಕ್ಕೂ ಅರ್ಥ ಚಿಂತನೆ ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ. ಅದನ್ನು ಯಾವ ಪದ್ಯಕ್ಕೆ ಬೇಕು ಹಾಗೆ ನೀವು ಅಭಿಪ್ರಾಯ ಪಡ್ತೀರೋ ಆ ಪದ್ಯಕ್ಕೆ ಅರ್ಥವನ್ನು ಹೇಳೋಣ. ಈ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಂಬೆ ಅದು ಒಂದಕ್ಕೆ ಮಾತ್ರ ನನ್ನ ಅರ್ಥ ಒಂದು ಚಿಂತನೆಗೆ ಹೇಳ್ತೇನೆ. ಉಳಿದು ನೀವು ಯಾವುದು ಪದ್ಯಕ್ಕೆ ಬೇಕೋ ಅದನ್ನು ಹೇಳೋಣ. ನೋಡಿ, ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿವಾಗನ್ನ ಗೆರಗುವೆ ಪಕ್ಷಿವಾಗನ್ನ ಗೆರಗುವೆ ಅನುದಿನ 2 ಸಲ ಮಾಡ್ತಾರೆ. ವಾದಿರಾಜರು ಒಂದೇ ಪಕ್ಷಿವಾಗನನ್ನು 2 ಟೈಮ್ಸ್ ರಿಪೀಟ್ ಮಾಡ್ತಾರೆ. ಏನು ಕಾರಣ? ಅವರು ಎಂಥ ಕವಿ ಅಂದರೆ, ವಾದಿರಾಜರ ಕವಿತ್ವ ಅಂದರೆ ಅದೆಲ್ಲರೂ ಬೀಟ್ ಮಾಡಿ ರುಕ್ಮಿಣೀಸಿ ವಿಜಯ ಬರದ ಮಹಾಕವಿ ಯಾರು ಅಂದರೆ ನಮ್ಮ ವಾದಿರಾಜರು. ಹಾಗಿರುವಾಗ ಪಕ್ಷಿವಾಗನ್ನೆಗರಗುವೆ ಅಂತ 2 ಸಲ ಯಾಕೆ